ಇವರು ಈ 3 ದಿನ ಕಾಲವೂ ನಮ್ಮನ್ನು ದೇವರ ವಾಕ್ಯದಲ್ಲಿ ನಮ್ಮನ್ನು ನಡೆಸಿದ್ದಾರೆ. ಫಸ್ಟ್ ದಿನ ಬಂದು ಅವರು ಅನೇಕ ಕಾರ್ಯಗಳು ಹೇಳಿದ್ರು. ಆವಾಗ ಅವರು ಏನು ಹೇಳಿದ್ರು, ಕೈಗಳು ಎತ್ತಿ ನಾವು ಏನಕ್ಕೆ ಪ್ರಾರ್ಥನೆ ಮಾಡಬೇಕಂತ ಹೇಳ್ತಾ ಇದ್ದರು. ಮತ್ತು ಅದು ಉದಾಹರಣೆ ಕೂಡ ದೇವರ ವಾಕ್ಯ ಮುಖಾಂತರ ನಮ್ಗೆ ಹೇಳಿದ್ರು. ಕೈಗಳು ಎತ್ತಿ ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ ನಮ್ಮ ಹೃದಯ ಸುತ್ತವಾಗುತ್ತೆ. ನಮ್ಮ ಹೃದಯ ಸುತ್ತವಾಗ ಮಾತ್ರ ನಾವು ಕೈಗಳೆತ್ತಿ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ. ನಮ್ಮ ಹೃದಯ ಸುತ್ತ ಇಲ್ಲಾಂದರೆ ಕೈಗಳ ಮೇಲೆತ್ತಿ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಅಂತ ಇದ್ರು. ಅದು ಮಾತ್ರ ಇಲ್ಲ, ನೆನ್ನೆಲ್ಲ ಕೂಡ ಒಂದು ಸೇವಕನು ಹೆಂಗಿರಬೇಕು ಅಂತ ಇದೆ. ಒಂದು ಸೇವಕನು ಹೆಂಗಿರಬೇಕಂದ್ರೆ ಅನೇಕ ಕಾರ್ಯಗಳು ಹೇಳಿದ್ರು. ಮತ್ತು 2 ನಾಲಿಗೆ ಉಳ್ಳವರಾಗಿರಬಾರ್ದು, ಮತ್ತು ಮದ್ಯಪಾನ ಪ್ರಿಯರಾಗಿರಬಾರ್ದು, ಮತ್ತು ಹೀನವಾದ ಆದಾಯವನ್ನು ನಾವು ಆದಾಯ ಪಡಿಸಬಾರ್ದು. ಮತ್ತು ನಮ್ಮ ನಡತೆಗಳನ್ನು ಕೂಡ ನಾವು ಸರಿಯಾಗಿ ನೋಡ್ಕೊಬೇಕು. ಮತ್ತು ವಿಶ್ವಾಸದಲ್ಲಿ ಸುತ್ತ ಮನಸ್ಸಾಕ್ಷಿನ ನಾವು ಕಾಯ್ಕೊಬೇಕು. ಮತ್ತು ಇನ್ನೊಂದು ವಾಕ್ಯಲ್ಲಿ ಕೂಡ ಇದೆ, ಆ ಮರ ಹೆಂಗೆಯೋ ಆ ಫಲ ಕೂಡ ಹಂಗೆ ಇರ್ತದೆ ಅಂತ ಇದೆ, ದೇವ್ರ ವಾಕ್ಯದಲ್ಲಿದೆ. ಒಂದು ವೇಳೆ ನಾವು ಸೇವೆ ಮಾಡುವವರು ಹೆಂಗಿದ್ದೀವೋ, ನಾವು ಯಾರಿಗೂ ಸುವಾರ್ತೆ ಸಾರ್ತೀವೋ, ಯಾರನ್ನ ನಾವು ಆದಾಯ ಪಡಿಸ್ತೀವೋ, ಯಾರನ್ನ ನಾವು ನಮ್ಮ ದಾರಿಯಲ್ಲಿ ನಡೆಸ್ತೀವೋ, ನಾವು ಸರಿಯಾಗಿದ್ದರೆ ಅವರು ಚೆನ್ನಾಗಿರ್ತಾರೆ, ಸರಿಯಾಗಿರ್ತಾರೆ. ಒಂದು ವೇಳೆ ನಾವು ತಪ್ಪಾಗಿದ್ದು, ತಪ್ಪು ಬೋಧನೆ ಮಾಡಿ, ತಪ್ಪಾದ ಕೋಪ ಮಾಡಿಕೊಂಡು, ಮತ್ತು ಜಗಳ ಮಾಡಿಕೊಂಡು, ಮತ್ತು ವಿರೋಧ ಆಗಿತನ ಮಾಡ್ಕೊಂಡಿದ್ರೆ ನಾವು ನಡೆಸೋರು ಕೂಡ ಹಂಗೆ ಇರ್ತಾರೆ. ಇದು ನನ್ನ ಜೀವಿತದಲ್ಲಿ ನಾನು ನೋಡ್ತಾ ಇರೋದು, ನನ್ನ ಅನುಭವದಲ್ಲಿ ನಾನು ನೋಡ್ತಾ ಇದ್ದೀನಿ. ಮತ್ತು ಅದು ಮಾತ್ರ ಅಲ್ಲ, ಮೂಪರು ಕೂಡ ಹೆಂಗಿರಬೇಕು, ಹಿರಿಯರು ಕೂಡ ಸಭೆಯಲ್ಲಿ ಹಿರಿಯರು ಹೆಂಗೆ, ಮತ್ತು ನಾವು ನಡೆಸಿದ್ರೆ ಹೆಂಗೆ ಹಿರಿಯರು ಹೆಂಗಿರ್ತಾರೋ ಅವ್ರು ಕೂಡ ಹಂಗೆ ನಡೀತಾರೆ. ಅವ್ರನ್ನ ನೋಡಿ ಅನೇಕರು ಇನ್ನು ಹಿಂದೆ ಬರೋರು, ಹೊಸದಾಗಿ ಬರೋರು, ಅನ್ಯರು, ದೇವ ವಾಕ್ಯ ಗೊತ್ತಿಲ್ಲದವ್ರು ಕೂಡ ಅದನ್ನು ಕಲಿತಾರೆ. ನಾವು ಕಲಿಸ್ಕೊಡೋದಲ್ಲ, ದೇವ್ರ ವಾಕ್ಯ ಮಾತ್ರನೇ ಕಲಿಸ್ಕೊಡ್ಬೇಕು. ಅವ್ರ ಮುಂದುಗಡೆ ನಾವು ದೇವ್ರ ವಾಕ್ಯ ಮಾತ್ರನೇ ಹೇಳ್ಬೇಕು, ದೇವ್ರ ಪ್ರೀತಿ ಮಾತ್ರನೇ ಹೇಳ್ಬೇಕು ಅಂತ ಅವ್ರು ಹೇಳಿದ್ರು. ಮತ್ತು ಆ ವಾಕ್ಯ ನನಗೆ ತುಂಬ ಇಷ್ಟವಾಯಿತು. ದೇವ್ರ ನಾಮಕ್ಕೆ ಸ್ತೋತ್ರ. ನನಗೆ ತುಂಬ ಪ್ರಯೋಜನವಾಗಿತ್ತು. ನಮಗೆ ಎಲ್ಲ ಗೊತ್ತಿದ್ರು ಕೂಡ ನನ್ನ ಅನುಭವದಲ್ಲಿ ನನಗೆ 34 ವರ್ಷ ದೇವ್ರ ವಾಕ್ಯದಲ್ಲಿ ಆದರೆ ಇದ್ದು ಕೂಡ ಎಲ್ಲವನ್ನು ಕಲಿಯೋಕ್ಕೂ ಆಗೋದಿಲ್ಲ. ನಾವು ದಿನಕ್ಕೂ ಕಲಿದರೆ ಇನ್ನು ಕಲ್ತ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ದೇವ್ರ ನಮ್ಮ ಸ್ತೋತ್ರ. ಇದಕ್ಕೆ ನನ್ನ ಫಸ್ಟ್ ಫೋರ್ಸ್ ಮಾಡಿದ್ದು ರಾಜ ಪಾಸ್ಟೆ, ಬೈಬಲ್ ಕ್ಲಾಸ್ಗೆ ಬನ್ನಿ ಅಮ್ಮ, ನೀವು ಯಜಮಾನ್ರು, ನೀವು ಬನ್ನಿರಿ ಅಂತ. ಇಲ್ಲ ಪಾಸ್ಟರ್, ನಾವೆಲ್ಲ ಬರೋಕ್ಕಾಗಲ್ಲ ಅಂತ ಅಂದೆ. ಇಲ್ಲಮ್ಮ ಬನ್ನಿ ಅಂತ ಫೋರ್ಸ್ ಮಾಡಿ ನಮ್ಮನ್ನು ಈ ಕ್ಲಾಸ್ಗೆ ನುಗ್ಗಿಸಿದ್ರು. ಆದರೆ ದೇವರು ಅನೇಕ ಕಾರ್ಯಗಳು 3 ವರ್ಷ ಕಾಲಂದ ನಮ್ಗೆ ಅನೇಕ ಕಾರ್ಯಗಳು ದೇವರು ಸೇವಕರ ಮುಖಾಂತರ ಪಾಪ ಅವರು ಹೊರದೇಶದಿಂದ ಖರ್ಚು ಮಾಡಿಕೊಂಡು ಲಕ್ಷಾಂತರ ದುಡ್ಡು ಖರ್ಚು ಮಾಡಿಕೊಂಡು ನಮಗೆ ರೂಮ್ ಹಾಕಿ ನಮ್ಗೆ ಊಟ ಟಿಫನ್ ಎಲ್ಲ ಕೊಟ್ಟು ಅವ್ರು ನಡೆಸ್ತಾರೆ. ಅದು ವ್ಯರ್ಥವಾಗಬಾರ್ದು. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸೇವೆಯಲ್ಲಿ ಅದು ಪ್ರತಿಫಲ ಅವರು ಕಾಣಬೇಕು, ನಾವು ಕೂಡ ಕಾಣಬೇಕು. ನನಗೆ ಹೋದ್ಸಲಿ ಸಮ್ಮರ್ ಕ್ಲಾಸ್ ಇಟ್ಟಿದ್ರಲ್ಲ, ನನಗೆ ಅದ್ರಲ್ಲಿ ತುಂಬ ದುಃಖ ಆದರು. ರಮೇಶ್ ಪಾಸ್ಟ್ರು ಮೊಳಕಾಲಾಗಿ ಪ್ರಾರ್ಥನೆ ಮಾಡಿದ್ರಲ್ಲ, ಅವ್ರು ಕಷ್ಟಪಟ್ಟು ತ್ಯಾಗ ಮಾಡಿ ಅವ್ರು ಹೆಂಗೆ ಸಂಪಾದನೆ ಮಾಡ್ತಾರೋ, ಯಾರು ಕೊಡ್ತಾರೋ ಅಂತ ನಮಗೆ ಗೊತ್ತಿಲ್ಲ. ನಾವು ಒಂದೊಂದು ರೂಪಾಯಿ ಕೂಡ ಇಲ್ಲಿ ಅಲಕ್ಷ್ಯವಾಗಿ ಇದ್ದೀವಿ. ಆದರೆ ಅವರು ಹೆಂಗೆ ಕಷ್ಟಪಟ್ಟು ತೊಗೊಂಡು ಬಂದ್ರೆ ಗೊತ್ತಿಲ್ಲ. ಅವರು ನಾನು ಒಂದು ದಿವಸ, ಈಗ ನಾನು 4 ದಿವಸ ಮನೆ ಬಿಟ್ಟು ಬಂದಿರೋದಕ್ಕೆ, ಮನೆ ಅಂದರೆ ನಮ್ಮ ಯಜಮಾನ್ರು ನಾನು, ಆದರೆ ಕೂಡ ನನ್ನ ಸುತ್ತ ಜನ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ. ಎಲ್ಲರ ಹತ್ರನೂ ನಾನು ಒಂದೊಂದು ದಿವಸ ಹೋಗಿ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿದಾಗ, ಈಗ 4 ದಿವಸ ಅವ್ರು ಬಿಟ್ಟು ಬಂದಿದ್ದಕ್ಕೆ ಎಲ್ಲರೂ ಫೋನ್ ಮಾಡಿ ಕೇಳ್ತಾರೆ, ಯಾವಾಗ ಬರ್ತೀಯಾ? ನಮ್ಮ ಅಕ್ಕ ಮಗಳು, ದೊಡ್ಡ ಮಗಳು ಊರ್ಲಿಂದ ಬಂದಿದ್ದಲ್ಲ, ನೀನು ಯಾವಾಗ ಬರ್ತೀಯಾ? ಮೊಮ್ಮಗು ಕೇಳ್ತಾ ಇಲ್ಲ ಅಂತ ಅಂತಾರೆ. ಆ ಥರ ನಾವು ಒಂದು ದಿನ ಬಿಡೋಕ್ಕೂ ನಮ್ಗೆ ಕಷ್ಟ ಆಗುತ್ತೆ. ಅವರು ಹೊರದೇಶ ಬಿಟ್ಟು ಬಂದು ನಮ್ಮ ಹತ್ರ ಇಷ್ಟು ದಿನ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಕುಟುಂಬವನ್ನು ಬಿಟ್ಟು ಬಂದು, ಅದೇ ಹೇಳ್ತಾ ಇದ್ದೀನಿ, ಅವ್ರ ಕುಟುಂಬ ಎಲ್ಲ ಬಿಟ್ಟು ಸ್ಪೆಂಡ್ ಮಾಡಿ ಅವ್ರು ಬಂದಿದ್ದು ಅದು ವ್ಯರ್ಥವಾಗಬಾರ್ದು. ನಮಗಾಗಿ ಅವ್ರು ಪ್ರಯಾಸ ಪಡೋದು ವ್ಯರ್ಥವಾಗೋದು. ನಾವು ಕೂಡ ಪ್ರಯಾಸ ಪಟ್ಟು ನಾವೆಲ್ಲ ನಮ್ಮ ಮನೆಯನ್ನು ಬಿಟ್ಟು, ಸೇವೆಯನ್ನು ಬಿಟ್ಟು, ಕೆಲಸವನ್ನು ಬಿಟ್ಟು ಬಂದಿದ್ದು ಕೂಡ ವ್ಯರ್ಥವಾಗಬಾರ್ದು. ಇದು ನಮ್ಮ ಜೀವಿತದಲ್ಲಿ ಪ್ರಯೋಜನವಾಗಬೇಕು. ದೇವ್ರ ನಮ್ಮ ಸ್ತೋತ್ರ. ನನಗಿದು ಪ್ರಯೋಜನವಾಯಿತು. ನನ್ನ ಕ್ಲಾಸ್ಗೆ ನಾನು ಬಂದಿದ್ದಕ್ಕೆ ನನಗೆ ಒಳ್ಳೇದಾಯಿತು. ಹೆಂಗಿರಬೇಕು ಸೇವೆ ಮಾಡೋವರು, ನಮ್ಮ ಹಿಂದೆ ಬರೋರು ಹೆಂಗಿರಬೇಕು, ಅವ್ರು ಹೆಂಗೆ ನಡಿಬೇಕು ಅಂತ ದೇವರು ನನಗೆ ಹೇಳ್ಕೊಟ್ಟಿದ್ದಾರೆ. ದೇವ್ರ ನಮ್ಗೆ ಸ್ತೋತ್ರ. ಆಮೇಲೆ